ಎಲ್ರಿಗೂ ನಮಸ್ಕಾರ. ಆರೋಗ್ಯ ವಿಮೆ ಅಂದ ತಕ್ಷಣ ನಮ್ಮಲ್ಲಿ ಹೆಚ್ಚಿನವರಿಗೆ ಏನನ್ಸುತ್ತೆ? ಅಯ್ಯೋ, ಇದೊಂದು ಸುಮ್ಮನೆ ತಿಂಗಳು ಕೊಟ್ಟೋ ಖರ್ಚು ಅಂತಾನೆ ಅಲ್ವಾ? ಆದರೆ ಇದನ್ನೇ ನಮ್ಮ ಭವಿಷ್ಯದ ಒಂದು ಸ್ಮಾರ್ಟ್ ಲೈಫ್ ಹ್ಯಾಕ್ ಆಗಿ ನೋಡಿದ್ರೆ ಹೇಗಿರುತ್ತೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆರೋಗ್ಯ ವಿಮೆ ಅನ್ನೋದು ಕೇವಲ ಒಂದು ಪಾಲಿಸಿ ಅಲ್ಲ, ಅದು ನಮ್ಮ ನೆಮ್ಮದಿಯ ಜೀವನಕ್ಕೆ ಒಂದು ರಕ್ಷಾ ಕವಚವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ವರ್ಷಗಟ್ಟಲೆ ಕಷ್ಟಪಟ್ಟು ಆಸೆಗಳನ್ನೆಲ್ಲ ಬದಿಗಿಟ್ಟು ಉಳಿಸಿದ ಹಣ ಒಂದೇ ಒಂದು ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಯಿಂದಾಗಿ ಕೆಲವೇ ದಿನಗಳಲ್ಲಿ ಆಸ್ಪತ್ರೆ ಬಿಲ್ಗಾಗೆ ಖಾಲಿಯಾದರೆ ಹೇಗಾಗ್ಬೇಡ? ನಮ್ಮೆಲ್ಲ ಕನಸುಗಳು, ಪ್ಲಾನ್ಗಳು ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಈ ಒಂದು ಅಪಾಯದ ಬಗ್ಗೆ ನಾವಿವತ್ತೇ ಯೋಚಿಸೋದು ಜಾಣತನ ಅಲ್ವಾ? ಇದು ನಿಜಕ್ಕೂ ಆಘಾತಕಾರಿ ಸತ್ಯ. ಒಂದು ಅಧ್ಯಯನದ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ 4 ಜನರಲ್ಲಿ ಒಬ್ಬರು, ಅಂದರೆ ಸುಮಾರು 26% ಜನ ಇದ್ದಕ್ಕಿದ್ದಂತೆ ಬರುವ ವೈದ್ಯಕೀಯ ಬಿಲ್ಗಳನ್ನು ಕಟ್ಟೋಕೆ ತುಂಬಾನೇ ಕಷ್ಟಪಡ್ತಾರಂತೆ. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ತಮ್ಮ ಎಲ್ಲಾ ಉಳಿತಾಯವನ್ನ ಕಳೆದುಕೊಂಡ ಲಕ್ಷಾಂತರ ಕುಟುಂಬಗಳ ಕಥೆ. ಈ ಚಿತ್ರವನ್ನೊಮ್ಮೆ ನೋಡಿ. ವಿಮೆ ಇಲ್ಲದವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ, ಅಂದ್ರೆ 53% ಜನರಿಗೆ ಆಸ್ಪತ್ರೆ ಬಿಲ್ ಕಟ್ಟೋದು ದೊಡ್ಡ ತಲೆನೋವಾದ್ರೆ, ವಿಮೆ ಇದ್ದವರಲ್ಲಿ ಕೇವಲ 20% ಜನ ಮಾತ್ರ ಈ ಸಮಸ್ಯೆಯನ್ನು ಎದುರಿಸ್ತಾರೆ. ನೋಡಿ, ಈ ವ್ಯತ್ಯಾಸವೇ ಆರೋಗ್ಯ ವಿಮೆ ಶಕ್ತಿ ಏನು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು? ಅದೇ ಆರೋಗ್ಯ ವಿಮೆ. ಸರಿ, ಈಗ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಆರೋಗ್ಯ ವಿಮೆ ಅಂದ್ರೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಇದು ನಮ್ಗೂ ಮತ್ತು ವಿಮಾ ಕಂಪನಿಗೂ ನಡುವೆ ಇರೋ ಒಂದು ಸರಳ ಒಪ್ಪಂದ. ನಾವು ಪ್ರತಿ ತಿಂಗಳು ಪ್ರೀಮಿಯಂ ಅಂತ ಒಂದು ಸಣ್ಣ ಮೊತ್ತವನ್ನು ಕಟ್ತಾ ಹೋಗ್ತೀವಿ. ಅದಕ್ಕೆ ಪ್ರತಿಯಾಗಿ ನಮಗೇನಾದ್ರೂ ಆರೋಗ್ಯ ಸಮಸ್ಯೆ ಬಂದು ದೊಡ್ಡ ಖರ್ಚು ಬಂದಾಗ ಆ ವಿಮಾ ಕಂಪನಿ ನಮ್ಮ ಪರವಾಗಿ ಆ ಖರ್ಚನ್ನ ನೋಡ್ಕೊಳ್ಳುತ್ತೆ. ಅಕ್ಷರಶಃ ನಮ್ಮ ದುಡ್ಡಿಗೆ ಒಂದು ಸೇಫ್ಟಿ ನೆಟ್ ಇದ್ದ ಹಾಗೆ. ಸರಿ, ಇದು ಕೆಲಸ ಮಾಡೋದು ಹೇಗೆ? 3 ಸುಲಭ ಹಂತಗಳು. ಮೊದಲನೇದು, ನಾವು ಪ್ರತಿ ತಿಂಗಳು ಪ್ರೀಮಿಯಂ ಕಟ್ಟಿ ಪಾಲಿಸಿಯನ್ನ ಆಕ್ಟಿವ್ ಆಗಿ ಇಟ್ಕೋಬೇಕು. ಎರಡನೇದು, ಡಿಡಕ್ಟೇಬಲ್ ಅಂತ ಒಂದು ಸಣ್ಣ ಆರಂಭಿಕ ಮೊತ್ತ ಇರುತ್ತೆ, ಅದನ್ನ ನಾವು ಪಾವತಿಸಬೇಕಾಗತ್ತೆ. ಆ ಮಿತಿಯನ್ನ ದಾಟಿದ ಮೇಲೆ 3ನೇ ಹಂತದಲ್ಲಿ ಉಳಿದ ಎಲ್ಲಾ ದೊಡ್ಡ ಖರ್ಚುಗಳನ್ನ ವಿಮಾ ಕಂಪನಿಯೇ ನೋಡ್ಕೊಡುತ್ತಾ. ಸಿಂಪಲ್ ಅಲ್ವಾ? ಈಗ ಆರೋಗ್ಯ ವಿಮೆಯ ಮೊದಲನೇ ಮತ್ತು ಅತೀ ದೊಡ್ಡ ಪ್ರಯೋಜನದ ಬಗ್ಗೆ ನೋಡೋಣ. ಅಂದ್ರೆ ಇದು ನಮ್ಮ ಹಣಕಾಸಿಗೆ ಒಂದು ಗುರಾಣಿಯ ಹಾಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ನಾವು ಎಷ್ಟು ಬೇಗ, ಅಂದ್ರೆ ಚಿಕ್ಕ ವಯಸ್ಸಲ್ಲೇ ವಿಮೆ ಮಾಡಿಸ್ತೀವೋ ಪ್ರೀಮಿಯಂ ಅಷ್ಟು ಕಡಿಮೆ ಇರುತ್ತೆ. ಯಾಕಂದ್ರೆ ಆಗ ರಿಸ್ಕ್ ಕಡಿಮೆ ಇರುತ್ತೆ. ಜೊತೆಗೆ ದಿನದಿಂದ ದಿನಕ್ಕೆ ಆಸ್ಪತ್ರೆ ಖರ್ಚು ಗಗನಕ್ಕೆ ಇರ್ತಿದೆ. ಈ ಮೆಡಿಕಲ್ ಇನ್ಫ್ಲೇಷನ್ನಿಂದ ನಮ್ಮನ್ನ ವಿಮೆ ಕಾಪಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ, ಇದ್ದಕ್ಕಿದ್ದಂತೆ ಬರುವ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟಿ ಸಾಲದ ಸುಳಿಗೆ ಸಿಲುಗುವುದ್ರಿಂದ ಇದು ನಮ್ಮನ್ನ ಪಾರು ಮಾಡುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಆರೋಗ್ಯ ವಿಮೆ ಅನ್ನೋದು ಲಕ್ಷಾಂತರ ರೂಪಾಯಿಗಳ ಭಯಾನಕ ಬಿಲ್ ಅನ್ನೋ ಸಾಧ್ಯತೆಯನ್ನ ನಾವು ಪ್ರತಿ ತಿಂಗಳು ನಿರಾಳವಾಗಿ ಕಟ್ಟಬಹುದಾದ ಒಂದು ಸಣ್ಣ ನಿರೀಕ್ಷಿತ ಖರ್ಚಾಗಿ ಪರಿವರ್ತನೆ ಮಾಡುತ್ತೆ. ಇದರಿಂದ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವತ್ತೂ ಹಾಳಾಗೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಬರೀ ಆಸ್ಪತ್ರೆಗೆ ಸೇರಿದಾಗ ಮಾತ್ರ ಸಹಾಯ ಮಾಡುತ್ತೆ ಅಂತ ಅನ್ಕೊಂಡಿದ್ರೆ ಆ ಯೋಚನೆಯನ್ನ ಈಗಲೇ ಬದಿಗಿಡಿ. ಅದು ನಮ್ಮ ಆರೋಗ್ಯದ ನಿಜವಾದ ಪಾಲುದಾರ. ಯಾಕಂದ್ರೆ ಕಾಯಿಲೆ ಬಂದ್ಮೇಲೆ ಚಿಕಿತ್ಸೆ ಪಡೆದೋಕ್ಕಿಂತ ಕಾಯಿಲೆ ಬರದ ಹಾಗೆ ನೋಡ್ಕೊಳ್ಳೋದೇ ಜಾಣ್ತಾನಲ್ವಾ? ಅದು ಹೇಗೆ ಅಂತ ನೋಡೋಣ. ಇವತ್ತಿನ ಆಧುನಿಕ ವಿಮಾ ಪಾಲಿಸಿಗಳು ಕಾಯಿಲೆ ತಡೆಗಟ್ಟೋದಕ್ಕೆ ತುಂಬಾನೇ ಒತ್ತು ಕೊಡ್ತಿವೆ. ಉಚಿತವಾಗಿ ವರ್ಷಕ್ಕೊಮ್ಮೆ ಹೆಲ್ತ್ ಚೆಕಪ್ ಮಾಡಿಸೋದು, ಬೇರೆ ಬೇರೆ ಸ್ಕ್ರೀನಿಂಗ್ ಟೆಸ್ಟ್ಗಳು. ಇಷ್ಟೇ ಅಲ್ಲ, ಇವತ್ತಿನ ಯುವ ಜನತೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋ BP, ಶುಗರ್ನಂತಹ ಜೀವನಶೈಲಿ ಕಾಯಿಲೆಗಳಿಗೂ ಕವರೇಜ್ ಸಿಗುತ್ತೆ. ಮಾನಸಿಕ ಆರೋಗ್ಯಕ್ಕಾಗಿ ಬೇಕಾದ ಕೌನ್ಸಿಲಿಂಗ್ ಮತ್ತು ಥೆರಪಿಗೂ ಸಹ ಬೆಂಬಲ ಸಿಗುತ್ತೆ. ಇದು ಇವತ್ತಿನ ದಿನಗಳಲ್ಲಿ ಎಷ್ಟು ಮುಖ್ಯ ಅಲ್ವಾ? ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ಆರೋಗ್ಯ ವಿಮೆ ಅಂದ್ರೆ ಕೇವಲ ನಾವು ಬಿದ್ದಾಗ ಹಿಡಿಯೋ ಸೇಫ್ಟಿ ನೆಟ್ ಅಲ್ಲ, ನಾವು ಬೀಳ್ದ ಹಾಗೆ ನಮ್ಮನ್ನ ಕಾಪಾಡೋ ಒಂದು ಸಪೋರ್ಟ್ ಸಿಸ್ಟಮ್. ಇದುವರೆಗೂ ನಾವು ಹಣಕಾಸು ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ಆದರೆ ಆರೋಗ್ಯ ವಿಮೆ ನೀಡೋ ಅತಿ ದೊಡ್ಡ ಲಾಭ ಯಾವ್ದು ಗೊತ್ತಾ? ಅದುವೇ ಮನಸ್ಸಿನ ಶಾಂತಿ. ಅಂದಹಾಗೆ ಇದು ಕೇವಲ ಒಂದು ಫೀಲಿಂಗ್ ಅಲ್ಲ, ಇದನ್ನ ವೈಜ್ಞಾನಿಕವಾಗಿಯೂ ಅಳತೆ ಮಾಡ್ಬೋದು. ಆಶ್ಚರ್ಯ ಆಯ್ತಾ? ಬನ್ನಿ, ಹೇಗೆ ಅಂತ ನೋಡೋಣ. ಹೌದು, ನನಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಕೊಳ್ಳೋದ್ರಲ್ಲೇ ಒಂದು ಧೈರ್ಯ ಇರುತ್ತೆ. ನಾಳೆ ಏನಾದ್ರೂ ಹೆಚ್ಚುಕಮ್ಮಿ ಆದ್ರೂ ನಿಭಾಯಿಸೋಕೆ ಒಂದು ವ್ಯವಸ್ಥೆ ಇದೆ ಅನ್ನೋ ಭಾವನೆ ಇದೆಯಲ್ಲ, ಅದು ನಮಗೆ ದೊಡ್ಡ ಶಕ್ತಿ ಕೊಡುತ್ತೆ. ಆದರೆ ಈ ಮನಸ್ಸಿನ ಶಾಂತಿ ಅನ್ನೋದು ಕೇವಲ ಒಂದು ಭಾವನೆ ಆಗಿರದೆ ನಮ್ಮ ದೇಹದ ಮೇಲೂ ನಿಜವಾದ ಪರಿಣಾಮ ಬೀರ್ತಿದ್ರೆ, ಅದನ್ನ ಅಳತೆ ಮಾಡಕ್ ಸಾಧ್ಯ ಆದ್ರೆ? ಈ ಪ್ರಶ್ನೆಗೆ ಒಂದು ಅದ್ಭುತವಾದ ಸಂಶೋಧನೆ ಉತ್ತರ ಕೊಟ್ಟಿದೆ.
ಕೀನ್ಯಾದಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಅಧ್ಯಯನ ನಡೀತು. ಅಲ್ಲಿ ಒಂದು ಗುಂಪಿನ ಜನಕ್ಕೆ ಆರೋಗ್ಯ ವಿಮೆ ಕೊಟ್ರು, ಇನ್ನೊಂದು ಗುಂಪಿಗೆ ಅಷ್ಟೇ ಮೌಲ್ಯದ ಹಣವನ್ನ ಕೈಗೆ ಕೊಟ್ರು. ರಿಸಲ್ಟ್ ಏನಾಯ್ತು ಗೊತ್ತಾ? ವಿಮೆ ಪಡೆದವರಲ್ಲಿ ಒತ್ತಡವನ್ನ ಉಂಟುಮಾಡುವ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಮಟ್ಟ ಗಣನೀಯವಾಗಿ ಕಡಿಮೆ ಆಗಿತ್ತು. ಆದರೆ ಹಣ ಪಡೆದವರಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ. ಅಂದ್ರೆ ಇದರರ್ಥ ಏನು? ಹಣಕ್ಕಿಂತ ವಿಮೆ ನೀಡುವ ಭದ್ರತೆ ಅನ್ನೋ ಭಾವನೆ ನಮ್ಮ ಮನಸ್ಸಿಗೆ ಹೆಚ್ಚು ನೆಮ್ಮದಿ ಕೊಡುತ್ತೆ. ಅಷ್ಟೇ ಅಲ್ಲ, ಅದೇ ಅಧ್ಯಯನದಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಕೂಡ ಹೊರಬಂತು. ವಿಮೆ ಪಡೆದಿದ್ದ ಜನರು ಬೇರೆಯವರಿಗಿಂತ ಪ್ರತಿ ರಾತ್ರಿ ಸರಾಸರಿ 23 ನಿಮಿಷ ಹೆಚ್ಚು ನಿರಾಳವಾಗಿ ನಿದ್ರೆ ಮಾಡ್ತಿದ್ರಂತೆ. ಕಡಿಮೆ ಒತ್ತಡ ಮತ್ತು ಚೆನ್ನಾಗಿ ನಿದ್ರೆ. ಆರೋಗ್ಯವಂತ ಜೀವನಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಬೇರೊಂದಿಲ್ಲ. ಆ ಅತ್ಯಮೂಲ್ಯ ಆಸ್ತಿಯನ್ನ ರಕ್ಷಿಸೋಕೆ ನಾವು ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ? ಈ ಬಗ್ಗೆ ಯೋಚಿಸುವ ಸಮಯ ಬಂದಿದೆ.